ಕೂತ್ಕೊ ಮಾತಾಡಮ್ಮ. ಕೂತ್ಕೊಳ್ಳ. ಹಾಂ ಅದು ಸೀನಾ ಎಲ್ಲಿ ಮೊಬೈಲ್ ತೆಗಿಲ್ಲ. ಕಂಡವ್ರ ಮೊಬೈಲ್ ಕದಿಯೋ ದರ್ದು ನನಗಿಲ್ಲ. ಲೇ ನೀನು ಕಳ್ಳ ಅಂತ ನಾನು ಯಾವಾಗಲೇ ಹೇಳ್ದೆ. ನನ್ನ ಮೊಬೈಲ್ ಅಲ್ಲಕ್ಕಲ್ಲ, ನಿನ್ನ ಮೊಬೈಲ್ನೇ ನಾ ಕೇಳ್ತಿರೋದು. ಏ ಯಾಕಲ್ಲ ಹಂಗೆ ಮಕ್ಕ ನೋಡ್ತೀಯಾ? ಕೊಡ್ಲ ಮೊಬೈಲಾ? ನನ್ನ ಮೊಬೈಲ್ ಹಿಂಗೆ ಯಾಕೆ? ಅರೆ ಗುರ್ತು ಪರಿಚಯ ಇರೋರು ಅಂತ ನಾನು ಕೇಳಿದೆ. ನೀನು ನೋಡಿದ್ರೆ ಮಕ ತಿರ್ಸ್ಕೊತಿದ್ಯಾ. ನಾನು ಏನು ಹೇಳೋಣ, ಅದಕ್ಕೆ ಹಿಂಗೆ ಮಾಡಿ ತಗೊಂಬಿಡ್ತೀನಿ ಆಟೆ. ನೀನೇ ತಗೊಂಡ ಒಳ್ಳೇದಾಯ್ತು ಬಿಡು. ನಾನೊಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡಬೇಕಲ್ಲ ನೀನು. ಮಾಡೋಕ್ಕಿಲ್ಲ, ಆದರೂ ಕೇಳ್ತಾ ಇದ್ದೀನಿ. ಏನು ಕೆಲಸ? ನೀವು ಮಾಡೋಕ್ಕಿಲ್ಲ ಅಂತ ಹೇಳ್ತೀಯ ಅಂತ ನಂಗೆ ಗೊತ್ತೈತಕ್ಕಲ್ಲ, ಆದರೂ ನಿಂತಾವ ಅದನ್ನ ಮಾಡೇ ಮಾಡಿಸ್ತೀನಿ. ಪಿಂಕಿಗೆ ಫೋನ್ ಮಾಡಿ ಫೋನ್ ಮಾಡು ಅಂದೆ. ನಾನು ಮಾಡಲ್ಲ. ಏಯ್ ನಿಂತ್ಕೊಳ್ಳಲ್ಲ, ನಿಂತ್ಕೊಳ್ಳ, ಮಾಡು ಅಂದೆ. ಮಾಡಪ್ಪಣ ಮಾಡು. ಏನ್ ಫೋನ್ ಮಾಡ್ಬಿಟ್ಟಿದ್ಯಾ? ಏನಾದ್ರೂ ಸಿಗ್ತಾ ಇದ್ಯಾ? ಇನ್ಯಾವತ್ತೂ ಸಿಗಕ್ಕಿಲ್ಲ ಕಣವ. ಯಾರು ಯಾರು ಮಾತಾಡ್ತಿರೋದು? ಮಾತಾಡು, ಯಾರಿದು? ಗುರ್ತು ಪರಿಚಯ ಇಲ್ದವ್ರಂತೂ ಅಲ್ವೇ ಅಲ್ಲ ಕಣವ. ನಾನು ಸೀನನ್ ಭಾವ, ಸೀನನ ಹೆಂಡತಿಯ ಸ್ವಂತ ಅಣ್ಣ. ನನ್ನ ಹೆಸರು ಮಾರಿಗುಡಿ ಶಿವ. ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ತಿಳ್ಕೊ. ನನ್ನ ಮನ್ಸನ್ನೇ ಆಗಿರಕ್ಕಿಲ್ಲ. ಅಲ್ಲೆಲ್ಲೆಲ್ಲೆಲ್ಲೆ ಏನ್ಲ ನೀನು ಹಿಂದೆ ಬಿದ್ದಿರೋ ಹುಡುಗಿ ಈಟೊಂದು ಎದುರು ಕುಕ್ಲಿ. ಒಂದೇ ಮಾತಿಗೆ ಫೋನ್ ಕಟ್ ಮಾಡ್ಬಿಟ್ಲು. ನಾನು ಹಿಂಗೆ ಅನ್ಕೊಂಡ್ಬಿಟ್ಟಿಲ್ಲಪ್ಪ. ಆಯ್ತು ಬಿಡು ಸೀನಾ, ನಿಂಗೆ ಒಂದು ಬದುಕೋ ಮಾತು ಹೇಳ್ತೀನಿ ಕಲ ನೋಡ್ಲ. ಇನ್ಮ್ಯಾಕಿಂದ ನಿನ್ನ ಫೋನಿಂದ ಪಿಂಕಿ ಫೋನಿಗೆ ಫೋನ್ ಹೋಗ್ಬಾರ್ದು. ಪಿಂಕಿ ಫೋನು ನಿನಗೆ ಬರಬಾರ್ದು. ಪಾಪ ಬರುತ್ತೆ, ಬರಲೇಬೇಕು. ಆದರೂ ಏನು ಮಾಡೋಣ? ಅವಳು ಮಾಡೇ ಮಾಡ್ತಾಳೆ ಅಂತ ಹೇಳಕ್ಕೆ ಬರ್ತಿದ್ಯಾ? ಸೀನಾ, ಅವಳು ಮಾಡಬೇಕು ಅಂದರೆ ಅವಳಿಗೆ ನಿನ್ನ ನಂಬರ್ ಮೊದಲು ಗೊತ್ತಿರ್ಬೇಕಲ್ಲ. ಇರೋ ನಿಮಿಷ, ನಾ ಪಿನ್ ತಂದಿದ್ದೆ, ಒಳಗಡೆ ನೀನೇ ಮಡಗಿದ್ಯಾ? ಇರು, ಇನ್ನೊಂದೈತೆ. ಹೊಸದು ನನ್ನ ಗಿಫ್ಟು ನೋಡ್ಲಾ. ಈ ನಂಬರ್ ಐತಲ್ಲ, ಇದು ನಿಮ್ಮ ಮನೆಯವ್ರ ಹತ್ರ ಇರುತ್ತೆ, ನಮ್ಮ ಮನೆಯವ್ರ ಹತ್ರ ಇರುತ್ತೆ. ಅದೇ ಫ್ಯಾಮ್ಲಿ ಫ್ರೆಂಡ್ಸ್ ಅಂತಾರಲ್ಲ ಹಂಗೆ. ಮನೆ ಹಾಳು ಮಾಡೋರ ಹತ್ರ ನನ್ನ ಬಾಮೈತನ ನಂಬರ್ ಇರೋದು ಬೇಡ. ನಮ್ಮ ಮನೆ ದೀಪ